ಜೆಡಿಎಸ್ ನಿರಂತರವಾಗಿ ನಾಡಿನ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ರು. ಜನತಾದಳ ಇಬ್ಬಾಗವಾದಾಗ ಒಂದು ಭಾಗವನ್ನ ದೇವೇಗೌಡರು ನೇತೃತ್ವ ವಹಿಸಿದ್ರು. ಮುಂದಿನ 2 ತಿಂಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಬೆಳ್ಳಿ ಹಬ್ಬ ಆಚರಿಸ್ತೀವಿ ಅಂತ ಸ್ಪಷ್ಟಪಡಿಸಿದ್ರು. ಇವತ್ತಿನಿಂದ ಹೊಸ ರೀತಿಯ ಪಕ್ಷ ಸಂಘಟನೆಗೆ ನಿರ್ಧಾರ ಮಾಡ್ತೀವಿ. ಮುಂದೆ ಜಿಲ್ಲಾ, ತಾಲೂಕು ಹಾಗೂ ಪಂಚಾಯತ್ ಮತ್ತೆ ಜಿಬಿಎ ಚುನಾವಣೆ ನಡೆಯುತ್ತೆ. ಬೆಳ್ಳಿ ಹಬ್ಬದ ಮೂಲಕ ಜೆಡಿಎಸ್ ಕಾರ್ಯಕರ್ತರಲ್ಲಿ ಪ್ರೋತ್ಸಾಹ ಹುಮ್ಮಸ್ಸು ಮೂಡ್ತಾ ಇದೆ ಅಂತ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ವಾಮಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ರಜತ ಮಹೋತ್ಸವ ಆಚರಣೆ ಆಗ್ತಾ ಇದೆ. ಈ ಮೂಲಕ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಟ್ಟಿದ್ದಾರೆ ಸರ್? ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಕಾರ್ಯಕರ್ತರು. ಈ ರಾಜ್ಯದಲ್ಲಿ ಜನತಾದಳ ಅಂತಕ್ಕಂಥದ್ದು ನಿರಂತರವಾಗಿ ನಾಡಿನ ಸಮಸ್ಯೆಗಳು, ನಾಡಿನ ಒಂದು ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಅದನ್ನು ಜನತೆಗೆ ಮುಟ್ಟಿಸ್ತಕ್ಕಂಥ ವಿಷಯದಲ್ಲಿ ಈ 25ನೇ ವರ್ಷದ ಬೆಳ್ಳಿಯ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದಿನದಲ್ಲಿ ನಾವೇನಿದ್ದೇವೆ 1999 ಜನತಾದಳ ಅಂತಕ್ಕಂಥದ್ದು 2 ಬಾರವಾಗಿ ಇಬ್ಬಾಗ ಆದ ನಂತರ ಆ ಒಂದು ಭಾಗದ ಒಂದು ಜವಾಬ್ದಾರಿಯನ್ನು ಸನ್ಮಾನ್ಯ ದೇವೇಗೌಡರು 1999ರಲ್ಲಿ ಏನು ಒಂದು ನೇತೃತ್ವ ವಹಿಸಿದ್ದಾರೆ. ಅವರು ನಿರಂತರವಾಗಿ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. 25 ವರ್ಷಗಳು ಹಲವಾರು ರೀತಿಯ ಸೋಲು ಗೆಲುವುಗಳನ್ನು ಕಂಡಿದ್ದರು. ಈ ಒಂದು ಪಕ್ಷ ಜನತೆಯ ಸಂಕಷ್ಟದಲ್ಲಿ, ಜನತೆಯ ಸಮಸ್ಯೆಗಳಲ್ಲಿ ಇವತ್ತು ಪ್ರಾಮಾಣಿಕವಾಗಿ ನಮ್ಮ ದುಡಿಮೆ ಏನಿದೆ ಅದು ಎಲ್ಲದರ ಮಾಹಿತಿಗಳನ್ನು ಜನತೆ ಮುಂದೆ ಇಟ್ಟು ಮುಂದಿನ 2 ತಿಂಗಳು ನಿರಂತರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಈ ಬೆಳ್ಳಿ ಹಬ್ಬದ ಆಚರಣೆ ಮಾಡತಕ್ಕಂಥದ್ದು ಮತ್ತು ಜನತೆಯ ಮುಂದೆ ಈ ಒಂದು ಬೆಳ್ಳಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಒಂದು ಹೊಸ ರೀತಿಯ ಪಕ್ಷದ ಸಂಘಟನೆಗೆ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಈ ರಜತ ಮಹೋತ್ಸವದ ಮೂಲಕ ಯಾವ ಒಂದು ಸಿದ್ಧತೆಗಳಾಗ್ತಾ ಇದೆ ಅಂತ ಸರ್? ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಜಿಬಿಎ ಅಂತಕ್ಕಂಥದ್ದು. ಇದೆಲ್ಲದಕ್ಕೂ ಇವತ್ತು ಈ ಒಂದು ಬೆಳ್ಳಿ ಹಬ್ಬದ ಆಚರಣೆ ಮುಖಾಂತರವೇ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ಕೆಲಸ ಪ್ರಾರಂಭ ಆಗ್ತಿದೆ. ನಿರಂತರವಾಗಿ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರ ನಡುವೆ ಯಾವೊಂದು ಹೊಂದಾಣಿಕೆ ಆಗಬೇಕು, ಜನತೆ ವಿಶ್ವಾಸ ಗಳಿಸಬೇಕು, ಆ ನಿಟ್ಟಿನಲ್ಲಿ ಕೆಲವು ನಿರ್ಧಾರಗಳನ್ನು ಇವತ್ತು ನಾಳೆ ತೀರ್ಮಾನ ಮಾಡ್ತಾ ಇದ್ದೀವಿ. 2028ರ ಚುನಾವಣೆಗೆ ನಿರೀಕ್ಷೆ ಏನಿದೆ ಸರ್? 2028 JDS ಮತ್ತು BJPಯ ಮೈತ್ರಿ ಇವತ್ತೇನಿದೆ, ಆ ಮೈತ್ರಿಯ ಹಿನ್ನೆಲೆಯಲ್ಲಿ ಜನತೆ ಈಗಾಗಲೇ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮುಂದಿನ ಚುನಾವಣೆ ಮೈತ್ರಿಯ ಒಂದು ಯಶಸ್ಸಿಗೆ ಜನತೆ ಆಶೀರ್ವಾದ ಇದೆ. ಇದಿಷ್ಟು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವಿಜಯನಗರ.